ಕೀರ್ತಿ ತರಲೆಂದು ತನ್ನ ಅಣ್ಣನ ಮನೆಗೆ ಬಂದ ತಂಗಿಗೆ ಶೌಚಗುಂಡಿಯಲ್ಲೇ ಮೃತ್ಯು ಕಾದಿತ್ತು. ಆಕೆಯ ರಕ್ಷಣೆಗೆ ಧಾವಿಸಿ ಬಂದ ನೆರೆಮನೆಯ ವ್ಯಕ್ತಿ ಕೂಡ ಅದೇ ಶೌಚಗುಂಡಿಗೆ ಬಿದ್ದು ದುರಂತ ಅಂತ್ಯ ಕಂಡಿದ್ದಾರೆ. ಈ ಹೃದಯ ವಿದ್ರಾವಕ ಘಟನೆ ನಡೆದಿರುವುದು ಮಾದಾಪುರ ಬಳಿಯ ಹೊಸತೋಟ ಗ್ರಾಮದಲ್ಲಿ. ಘಟನೆ ಸೋಮವಾರ ಮಧ್ಯಾಹ್ನ ನಡೆದಿದೆ. ಹೊಸತೋಟ ಗ್ರಾಮದ 50ರ ಪ್ರಾಯದ ನಿತ್ಯ ಮತ್ತು ಅದೇ ಗ್ರಾಮದ 45ರ ಪ್ರಾಯದ ಜನಾರ್ದನ್ ಎಂಬವರೇ ಮೃತ ದುರ್ದೈವಿಗಳು. ಹೊಸತೋಟದ ಧರ್ಮಪ್ಪ ಅವರ ಪತ್ನಿ ನಿತ್ಯ ಸಮೀಪದಲ್ಲೇ ವಾಸವಿದ್ದ ತನ್ನ ಅಣ್ಣ ವಾಸು ಅವರ ಮನೆಗೆ ತೆರಳಿದ್ದರು. ಅಣ್ಣನಿಗೆ ಸೇರಿದ ಜಾಗದಲ್ಲಿ ಬೆಳೆದಿದ್ದ ಶುಂಠಿಯನ್ನು ಕಿತ್ತು ನಡೆದು ಬರುತ್ತಿರುವಾಗ ಏಕಾಏಕಿ ಶೌಚಗುಂಡಿಗೆ ಬಿದ್ದರು ಎನ್ನಲಾಗಿದೆ. ಗುಂಡಿಗೆ ಆಸಲಾಗಿದ್ದ ಶಿಥಿಲ ಸ್ಲ್ಯಾಬ್ ಮೇಲೆ ಕಾಲಿಟ್ಟ ನಿತ್ಯ ಆಯತಪ್ಪಿ ಗುಂಡಿಗೆ ಬಿದ್ದಿದ್ದಾರೆ. ಈ ದುರಂತವನ್ನು ಕಣ್ಣಾರೆ ಕಂಡ ಅತ್ತಿಗೆ ವಸಂತಿ ನಿತ್ಯ ಅವರನ್ನು ರಕ್ಷಿಸಲು ಯತ್ನಿಸಿದಾದರೂ ಸಾಧ್ಯವಾಗಲಿಲ್ಲ. ಕೂಡಲೇ ಆಕೆ ಸಹಾಯಕ್ಕಾಗಿ ಕಿರ್ಚಿಕೊಂಡಿದ್ದಾರೆ. ಈ ಬೊಬ್ಬೆ ಕೇಳಿದ ನೆರೆಮನೆಯ ಜನಾರ್ದನ್ ಎಂಬವರು ಕೂಡಲೇ ಧಾವಿಸಿ ಬಂದು ಶೌಚಗುಂಡಿಗೆ ಇಳಿದು ನಿತ್ಯ ಅವರ ರಕ್ಷಣೆಗೆ ಮುಂದಾದರು. ಹಳೆಯ ಶೌಚಗುಂಡಿಯಲ್ಲಿ ಶೇಖರವಾಗಿದ್ದ ವಿಷ ಅನಿಲದ ಪರಿಣಾಮದಿಂದ ಇಬ್ಬರು ಉಸಿರುಗಟ್ಟಿ ಜೀವನ್ಮರಣದ ಸ್ಥಿತಿಯಲ್ಲಿದ್ದರು ಎನ್ನಲಾಗಿದೆ. ದುರಂತ ಘಟಿಸಿದ ಕೆಲವೇ ನಿಮಿಷಗಳಲ್ಲಿ ಊರವರ ನೆರವಿನಿಂದ ಇಬ್ಬರನ್ನು ಮೇಲೆತ್ತಿ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ. ಆದರೆ ಅದಾಗಲೇ ನಿತ್ಯ ಮತ್ತು ಜನಾರ್ದನ್ ಸಾವಿಗೀಡಾಗಿರುವ ಬಗ್ಗೆ ವೈದ್ಯರು ದೃಢಪಡಿಸಿದ್ದಾರೆ. ಈ ಬಗ್ಗೆ ನಿತ್ಯ ಅವರ ಅತ್ತಿಗೆ ವಸಂತಿ ಮತ್ತು ಅಣ್ಣ ವಾಸು ಚಿತ್ತಾರದೊಂದಿಗೆ ಮಾತನಾಡಿದ್ದಾರೆ. ಸುಮ್ಕೆ ಬೇಕು ಅಂತ ಹೇಳಿದ್ರು. ನಾನು ಮುಂದೆ ಹೋಗ್ತೀವಿ, ಅವನು ಹಿಂದೆ ಮಾತಾಡ್ಕೊಂಡೇ ಬರ್ತಿಗೆ ಕುಸಿದು ಬಿಟ್ಟು ಅಲ್ಲೇ ನನ್ನೊಳಗೆ ಹೋಯ್ತು. ಆಮೇಲೆ ನನ್ನ ಕೈ ಹಿಡ್ದು ಎಳ್ದೆ. ಆ ಕೈ ಜಾಸ್ತಿ ಹೀಗೇ ಬಿದ್ದುಬಿಟ್ಟು ಇಲ್ಲಿ ಯಾರು ಇರಲಿಲ್ಲ. ನಾನು ಓಡಿ ಹೋಗಿ ಜನಾರ್ದನ ಕರ್ಕೊಬಂದೆ. ಇಳಿದ್ಬಿಟ್ಟು ಅಕ್ಕ ಅಕ್ಕ ಅಂತ ಕರೆದ ಅಲ್ಲೇ ಬಿದ್ದವನು. ನನ್ನ ಕಣ್ಣಾರು ನೋಡ್ತಿದ್ದೆ. ಮತ್ತು ನಾನೆಲ್ಲ ಓಡಿ ಹೋಗಿ ಎಲ್ಲರನ್ನೂ ಕರ್ಕೊಂಡು ಎಲ್ಲ ಬಂದು ಜನಸು ನನ್ನ ತಂಗಿ ಹೋದ, ನನ್ನ ಮನೆಯವ್ರಿಗೂ ನಮ್ಮ ಮನೆ ಒಂದೇ ಮನೆ ತಂಗಿ. ಅದು ನಮ್ಮ ಹೆಂಗಸರು ನಮ್ಮ ತಮ್ಮನ ಇಟ್ಟು ಅಲ್ಲಿ ಹೋಗ ಬಿದ್ದಿರೋ ಇದು ಕುಸಿತು, ಅಲ್ಲಿ ಕುಸಿತು. ಅದು ನನಗೆ ಫೋನಲ್ಲಿ ಗೊತ್ತಾಗಿರೋದು. ನಾನು ಮಾದಾಪುರದಲ್ಲಿದ್ದೆ. ಬಂದು ನೋಡುವಾಗ ಎಲ್ಲರೂ ಸೇರಿ ಮೇಲೆ ಹಾಕ್ಬಿಟ್ಟು ಅಲ್ಲಿ ಮಡಿಕೇರಿ ಹಾಸ್ಪಿಟ್ಲಿಗೆ ಕರ್ಕೊಂಡು. ಈಗ ಅದು ನೀರು ಬಿಡ್ತಾ ಇದ್ದೀವಿ, ಅದು ವೇಸ್ಟ್ ನೀರು. ಘಟನೆಯ ಮಾಹಿತಿ ತಿಳಿದ ಕೂಡಲೇ ಸೋಮವಾರಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರ್ಗೌಡ ಆಸ್ಪತ್ರೆಗೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಘಟನೆಯ ಕುರಿತು ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಚಿತ್ತಾರ ನ್ಯೂಸ್ ಮಾದಾಪುರ.